ಅನಂತ್ ಕುಮಾರ್ ಹೆಗಡೆ ಪರ ಕೆಲವರು ಬ್ಯಾಟಿಂಗ್ ಮಾಡಿದ್ರೆ ಉತ್ತರ ಕನ್ನಡದಿಂದ ಸ್ಪರ್ಧಿಸೋಕೆ ಕಾಗೇರಿ ಅವರು ಕೂಡ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಹಾಗೆ ನೋಡೋದಾದ್ರೆ ಆರೋಗ್ಯ ಸಮಸ್ಯೆಯಿಂದ ಏನು ಕೆಲ ವಿಚಾರಗಳಿಂದ ಸ್ವಲ್ಪ ದೂರವೇ ಉಳಿದಿದ್ರು. ಈಗ ಮತ್ತೆ ಸೌಂಡ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಅಲ್ಲಿಗೆ ಕಾಗೇರಿ ಅವರು ಕೂಡ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರಂತೆ, ಈ ಸಲ ನನಗೆ ಅವಕಾಶ ಕೊಟ್ರೆ ನಾನು ನಿಂತ್ಕೊಳ್ತೀನಿ ಅಂತ. ಇಲ್ಲಿ ಏನೇ ಇದ್ರೂ ಕೂಡ ಇಷ್ಟು ನಾವು ಮಾತಾಡ್ದಂಗೆ ಅಭಿಪ್ರಾಯ ಸಂಗ್ರಹ ಅಷ್ಟೇ, ಟೋಟಲಿ ಕೊನೆಯದಾಗಿ ನಿರ್ಧಾರ ಆಗೋದೇ ಹೈಕಮಾಂಡ್ ಮಟ್ಟದಲ್ಲಿ. ಬಟ್ ಬೀದರ್ನಿಂದ ಹಿಡಿದು ಇಡೀ ಎಲ್ಲಾ ಕ್ಷೇತ್ರಗಳಿಗೂ ಸಂಬಂಧಪಟ್ಟಂತೆ ಯಾರನ್ನ ಸೂಕ್ತ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಕಳೆದ 2-3 ದಿನದಿಂದ ಚರ್ಚೆ ಮಾಡ್ತಾ ಇದೆ. ಅದರಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಪ್ರಬಲ ಅಭ್ಯರ್ಥಿಯ ಕೂಗು ಕೇಳಿ ಬಂದಿದೆ. ಅನಂತ್ ಕುಮಾರ್ ಹೆಗಡೆ ಪರ ಕೆಲವರು ಬ್ಯಾಟಿಂಗ್ ಮಾಡಿದ್ರೆ ಕಾಗೇರಿ ಅವರು ನಾನು ಆಕಾಂಕ್ಷಿ ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದಾರಂತೆ. ಸೊ ಇಲ್ಲೂ ಕೂಡ ಈಗ ಟಿಕೆಟ್ ಫೈಟ್ ಜೋರಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ನಾವು ಆರಂಭದಲ್ಲೇ ಮಾತಾಡಿದಂತೆ ಇಲ್ಲಿ ಏನಿದ್ರು ಕೂಡ ನಿರ್ಧಾರಗಳ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಬಹುದು. ಕೊನೆಯದಾಗಿ ನಿರ್ಧಾರ ಆಗೋದು ಡೆಲ್ಲಿಯಲ್ಲೇ. ಬಟ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಕೇಳಿ ಬಂದಾಗ ಇಲ್ಲಿ ಪ್ರಬಲ ಕೂಗು ಯಾರ ಪರವಾಗಿ ಕೇಳಿ ಬರ್ತಾ ಇದೆ, ಏನ್ ಚರ್ಚೆ ಆಗ್ತದೆ ಬಿಜೆಪಿ ಪಾಳ್ಯದಲ್ಲಿ ಅಂತ? ವಿದ್ಯಾ, ಇವೆರಡೂ ಕ್ಷೇತ್ರಗಳು ಕೂಡ ಬಿಜೆಪಿಯ ಭದ್ರಾ ಕೋಟೆ ಆಗಿರುವಂತಹ ಕ್ಷೇತ್ರಗಳು. ಯಾವ ರೀತಿ ಉಡುಪಿ ಚಿಕ್ಕಮಗಳೂರು ಯಾರೇ ಕೊಟ್ಟರು ಕೂಡ ಗೆಲ್ತಾರೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಉತ್ತರ ಕನ್ನಡ ಕ್ಷೇತ್ರದಲ್ಲೂ ಕೂಡ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆಲ್ತಾರೆ ಅನ್ನುವಂಥ ನಂಬಿಕೆ. ಆದರೆ ಅನಂತಕುಮಾರ್ ಹೆಗಡೆ ಅವರ ವಿಚಾರವಾಗಿ ಅವರು ಮಧ್ಯದಲ್ಲಿ 1-2-3 ವರ್ಷ ತಟಸ್ಥರಾಗಿದ್ದರು, ಯಾವುದೇ ಕಾರ್ಯಚಟುವಟಿಕೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಅನ್ನುವಂಥ ಆರೋಪ ಇದೆ. ಇತ್ತೀಚೆಗೆ ಅವರು ಆಕ್ಟಿವ್ ಆಗಿದ್ದಾರೆ, ಮತ್ತೆ ಪಕ್ಷದ ಚಟುವಟಿಕೆಗಳಲ್ಲಿ ಅಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಹಾಗಾಗಿ ನಮಗೆ ಟಿಕೆಟ್ ಕೊಡಿ, ನನಗೆ ಟಿಕೆಟ್ ಕೊಡಿ ಈ ಬಾರಿ ಅನ್ನುವಂತಹ ಒಂದು ಇಂಗಿತವನ್ನ ಮಾಜಿ ಸ್ಪೀಕರ್ ಕಾಗೇರಿ ಅವರು ಇವತ್ತಿನ ಸಭೆಯಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಹೈಕಮಾಂಡ್ ಬಳಿಯೂ ಕೂಡ ಕಾಗೇರಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಕೂಡ ಇವತ್ತಿನ ಸಭೆಗೆ ಬಂದಿದ್ರು, ಕಾಗೇರಿ ಅವರು ಕೂಡ ಇವತ್ತಿನ ಸಭೆಗೆ ಬಂದಿದ್ರು. ಇಲ್ಲಿ ಅಭಿಪ್ರಾಯ ಸಂಗ್ರಹ ಆಗಿದೆ, ಕ್ಷೇತ್ರದ ಚಿತ್ರಣ ಯಾವ ಥರ ಇದೆ, ಕಾಂಗ್ರೆಸ್ನ ಸ್ಟ್ರಾಟಜಿ ಯಾವ ಥರ ಇದೆ, ನಾವು ಯಾವ ಥರ ಸ್ಟ್ರಾಟಜಿ ಮಾಡಬೇಕು ಎಲ್ಲ ಚರ್ಚೆ ಆಗಿದೆ. ಅದೇ ಟಿಕೆಟ್ ವಿಚಾರ ಅಂತ ಬಂದಾಗ ಇಲ್ಲಿ ಯಾವುದೇ ನಿರ್ಣಯ ಆಗ್ತಲ್ಲ, ಹೈಕಮಾಂಡ್ ಅಂಗಳಕ್ಕೆ ಎಲ್ಲವೂ ಕೂಡ ಹೋಗುತ್ತೆ. ಆದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತಾ? ಯಾಕೆಂತಂದ್ರೆ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡು, ಹಲವು ಸಂದರ್ಭಗಳಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಬಿಜೆಪಿ ಪರವಾಗಿ ಬ್ಯಾಟಿಂಗ್ ಮಾಡಿದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು. ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡುತ್ತಾ ಅನ್ನುವಂಥದ್ದು ಕಾರ್ಯಕರ್ತರ ವಲಯದಲ್ಲೂ ಕೂಡ ಕೆಲವರಿಗೆ ಅಸಮಾಧಾನ ಇದೆ, ಸ್ಥಳೀಯವಾಗಿಯೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಒಬ್ಬರು ಹಾಲಿ ಕೇಂದ್ರ ಸಚಿವರು, ಇನ್ನೊಬ್ಬರು ಮಾಜಿ ಕೇಂದ್ರ ಸಚಿವರು, ಇಬ್ಬರಿಗೂ ಮತ್ತೆ ಟಿಕೆಟ್ ಕೊಡುತ್ತಾ ಹೈಕಮಾಂಡ್ ಅಥವಾ ಹೊಸಬ್ರಿಗೆ ಮಣೆ ಹಾಕುತ್ತಾ ತಮ್ಮದೇ ಬೆಲ್ಟ್ ಅಂದರೆ ಬಿಜೆಪಿ ಬೆಲ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಮೋದಿ ಅಲೆಯಲ್ಲಿ, ರಾಮ ಮಂದಿರದ ಅಲೆಯಲ್ಲಿ ಹೊಸಬ್ರಿಗೆ, ಪ್ರಭಾವಿ ಇರೋರಿಗೆ ಕೊಟ್ಟರೆ ಗೆಲ್ಲಿಸ್ಕೋಬಹುದು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಮನಸ್ಸಲ್ಲಿದೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಬಹುತೇಕ ಫೆಬ್ರವರಿ ಹೊತ್ತಿಗೆ ಈ ಒಂದು ವಿಚಾರ ಗೊತ್ತಾಗುತ್ತೆ, ಯಾರಿಗೆ ಟಿಕೆಟ್ ಅನ್ನುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮಸೂದ್, ತಮ್ಮ ಡೀಟೇಲ್ಸ್ಗೆ.